ಹಲೋ ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ಸ್ಟೂಡೆಂಟ್ಸ್, ಫಸ್ಟ್ ಪಾರ್ಟಲ್ಲಿ ನಾನು ನಿಮಗೆ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ನ ಕಾನ್ಸೆಪ್ಟ್ಗಳನ್ನ ಹೇಳಿದ್ದೇನೆ. ಟಿಲ್ ಟ್ರಾನ್ಸಿಟಿವ್ ರಿಲೇಷನ್ವರೆಗೂ ಹೇಳಿ ಅಲ್ಲಿಗೆ ಸ್ಟಾಪ್ ಮಾಡಿದ್ದೇನೆ. ಇದನ್ನು ಕಂಟಿನ್ಯೂವೇಷನ್ ಮಾಡ್ತಾ ಇದ್ದೇನೆ. ಈ ವಿಡಿಯೋದಲ್ಲಿ ರಿಲೇಷನ್ಸಿಂದ ಕೆಲವೊಂದಿಷ್ಟು MCQ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡ್ತಾಯಿದ್ದೇನೆ. ಮುಂದಿನ ವೀಡಿಯೋದಲ್ಲಿ ಫಂಕ್ಷನ್ಸನ್ನು ಕೂಡ ಆ್ಯಡ್ ಮಾಡ್ತೇನೆ. ಫಂಕ್ಷನ್ ಜೊತೆ ಅದರದ್ದು MCQ ಕ್ವಶನ್ಸನ್ನು ಸಾಲ್ವ್ ಮಾಡ್ತೇನೆ. ಅಲ್ಲಿಗೆ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸನ್ನು ಸ್ಟಾಪ್ ಮಾಡ್ತೇನೆ. ಓಕೆ, ಇಲ್ಲಿಯವರೆಗೆ ಏನು ಮಾಡಿದ್ದೀನಿ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೇನೆ. ಐಡೆಂಟಿಟಿ ರಿಲೇಷನ್ಸ್ ಇರ್ಬೋದು, ಯೂನಿವರ್ಸಲ್ ಇರ್ಬೋದು, ರಿಫ್ಲೆಕ್ಸಿವ್ ಇರ್ಬೋದು, ಸಿಮೆಟ್ರಿಕ್, ಟ್ರಾನ್ಸಿಟಿವ್, ಇದೆಲ್ಲ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೇನೆ. ಓಕೆ, ಹಿಂದಿನ ಕ್ಲಾಸಲ್ಲಿ ನಾನು ನಿಮಗೆ ಹಿಂದಿನ ವೀಡಿಯೋದಲ್ಲಿ ಎಲ್ಲಿವರೆಗೆ ಎಂಡ್ ಮಾಡಿದ್ದೇನೆ, ಟ್ರಾನ್ಸಿಟಿವ್ ರಿಲೇಷನ್ಗೆ ಎಂಡ್ ಮಾಡಿದ್ದೇನೆ. ಓಕೆ, ಸೊ ಅದಕ್ಕಿಂತ ಮುಂಚೆ ನಮ್ಮದು ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ ನಾವು ಏಕಲವ್ಯ 2.0 ಅಂತ ಕೌನ್ಸಿಲಿಂಗನ್ನು ಪ್ರೊವೈಡ್ ಮಾಡ್ತೇವೆ. ಇಟ್ ಈಸ್ ಅ 1-to-1 ಪರ್ಸನಲ್ ಕೌನ್ಸಿಲಿಂಗ್ ಟಿಲ್ ಯು ಗೆಟ್ ಅ ಬೆಟರ್ ಇಂಜಿನಿಯರಿಂಗ್ ಕಾಲೇಜು. ನಿಮಗೆ KCT ರ್ಯಾಂಕ್ ಬಂದ ನಂತರ ಇದೆಲ್ಲದು ಕಂಪ್ಲೀಟ್ A to Z ಇನ್ಫಾರ್ಮೇಷನ್ ನಾವೇ ಕೊಡ್ತೇವೆ. ಸೊ ನಿಮಗೆ ಕಾಲೇಜ್ ಇರ್ಬೋದು, ಫೀಸ್ ಇರ್ಬೋದು, ಪ್ಲೇಸ್ಮೆಂಟ್ ಇರ್ಬೋದು, ಅಥವಾ ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು, ಆ್ಯಂಡ್ ಏನು ಹೇಳ್ತಾರೆ, ಯಾವ ಬ್ರ್ಯಾಂಚನ್ನು ತೊಗೊಳ್ಬೇಕು, ಲೈಕ್ ದರ್ ಆರ್ ಡಿಫ್ರೆಂಟ್ ಬ್ರಾಂಚಸ್, ವೇರಿಯಸ್ ಬ್ರಾಂಚಸ್ ಇದೆ. ಯಾವ ಬ್ರ್ಯಾಂಚನ್ನು ಯಾವ ಆರ್ಡ್ರಲ್ಲಿ ಇಡಬೇಕು, ನೀವು ಕಾಲೇಜಿಗೆ ಪ್ರಿಫರೆನ್ಸ್ ಜಾಸ್ತಿ ಕೊಡಬೇಕಾ, ಬ್ರ್ಯಾಂಚಿಗೆ ಪ್ರಿಫರೆನ್ಸ್ ಜಾಸ್ತಿ ಕೊಡಬೇಕಾ, ಅದೆಲ್ಲದನ್ನು ಗೈಡ್ ಮಾಡುವಂತಹ ಇದನ್ನು ನಾವು ಕೌನ್ಸಿಲಿಂಗ್ ಮಾಡ್ತಾ ಇದ್ದೇವೆ. ಇಟ್ ಈಸ್ ಏಕಲವ್ಯ 2.0 ಅಂತ. ಲಾಸ್ಟ್ ಟೈಮ್ ಅರೌಂಡ್ 1000 ಸ್ಟೂಡೆಂಟ್ಸ್ಗಳಿಗೆ ಕೌನ್ಸಿಲಿಂಗ್ ಮಾಡಿದ್ದೇವೆ. ಸೊ ಈ ವರ್ಷದಲ್ಲಿ 2.0 ಅಂತ ಮಾಡಿದ್ದೇವೆ. ಓಕೆ, ಜಾಯ್ನ್ ಆಗಬೇಕು ಅಂತಿದ್ದವರು ಕೆಳಗಡೆ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಜಾಯ್ನ್ ಆಗಿ, ಆದಷ್ಟು ಬೇಗ ಜಾಯ್ನ್ ಆಗಿ. ಓಕೆ, ಲೆಟ್ಸ್ ಸ್ಟಾರ್ಟ್ ದ ಟಾಪಿಕ್ ಕಂಟಿನ್ಯೂವೇಷನ್ ಆಫ್ ದ ಪ್ರೀವಿಯಸ್ ಒನ್. ಸೊ ಟಿಲ್ ಟ್ರಾನ್ಸಿಟಿವ್ ರಿಲೇಷನ್ವರೆಗೆ ನಾನು ಮಾಡಿದ್ದೀನಿ ಸ್ಟೂಡೆಂಟ್ಸ್. ಹೋಪ್ ಯಾರಿಗೂ ಅದರಲ್ಲಿ ಡೌಟ್ ಇಲ್ಲ ಅಂತ ಅಂದ್ಕೊಳ್ತೇನೆ. ಇದನ್ನು ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೇನೆ ಸ್ಟೂಡೆಂಟ್ಸು. ಈ ವಿಡಿಯೋದಲ್ಲಿ ಬಂದುಬಿಟ್ಟು ನಾನು ಈಕ್ವಿವೆಲೆನ್ಸ್ ರಿಲೇಷನ್, ನೆಕ್ಸ್ಟ್ ಅದೇ ಇರೋದಲ್ವಾ ನಮ್ಮ ಮುಂದಿನ ಕಂಟಿನ್ಯೂವೇಷನ್. ಇದರಲ್ಲಿರೋದು ಈಕ್ವಿವೆಲೆನ್ಸ್ ರಿಲೇಷನ್ನು. ಈಕ್ವಿವೆಲೆನ್ಸ್ ರಿಲೇಷನ್ ಅಂದರೆ ಏನು ಹೇಳಿ, ಈಕ್ವಿವೆಲೆನ್ಸ್ ರಿಲೇಷನ್ನು ಹೋಪ್ ಎಲ್ರಿಗೂ ಕಾಣಿಸುತ್ತೆ ಅಂತ ಅಂದ್ಕೊಳ್ತೇನೆ. ಈಕ್ವಿವೆಲೆನ್ಸ್ ರಿಲೇಷನ್ ಅಂದರೆ ಸಿಂಪಲ್ ಸ್ಟೂಡೆಂಟ್ಸ್, ಇವು ಮೂರೂ ಕೂಡ ಆದರೆ ಇಟ್ಸ್ ಈಕ್ವಲೆನ್ಸ್ ರಿಲೇಷನ್. ಈಕ್ವಿವೆಲೆನ್ಸ್ ರಿಲೇಷನ್ ಮೂರು ಕೂಡ ಆದರೆ ಅಂದರೆ ಏನು ಸರ್, ಈಕ್ವಿವೆಲೆನ್ಸ್ ರಿಲೇಷನ್ ಅಂತ ಹೇಳಿದ್ರೆ ನಿಮ್ಮ ಸಿಮೆಟ್ರಿಕ್, ಟ್ರಾನ್ಸಿಟಿವ್ ಆ್ಯಂಡ್ ರಿಫ್ಲೆಕ್ಸಿವ್. ಈಗ ಏನು ರಿಫ್ಲೆಕ್ಸಿವ್ ಕಲ್ತಿದ್ರಿ ಹಿಂದಿನ ವೀಡಿಯೋದಲ್ಲಿ, ಸಿಮೆಟ್ರಿಕ್ ಕಲ್ತಿದ್ರಿ, ಟ್ರಾನ್ಸಿಟಿವ್ ಕಲ್ತಿದ್ರಿ, ಇವು ಮೂರು ಕೂಡ ಪ್ರೂವ್ ಆದರೆ ದೆನ್ ಇಟ್ ಈಸ್ ಅ ಈಕ್ವಿವೆಲೆನ್ಸ್. ಅಷ್ಟೇ, ಸಿಂಪಲ್, ಗೊತ್ತಾಯ್ತಾ? ಇವು ಮೂರು ಏನಿಲ್ಲ, ಈಕ್ವಿವೆಲೆನ್ಸ್ ರಿಲೇಷನ್ ಹೌದಾ ಅಲ್ವ ಅಂತ ಚೆಕ್ ಮಾಡಲಿಕ್ಕೆ ನೀವು ರಿಫ್ಲೆಕ್ಸಿವ್ ನೋಡ್ತೀರಾ, ಸಿಮೆಟ್ರಿಕ್ ನೋಡ್ತೀರಾ, ಟ್ರಾನ್ಸಿಟಿವ್ ನೋಡ್ತೀರಾ. ಇವು ಮೂರು ಕೂಡ ಸ್ಯಾಟಿಸ್ಫೈ ಆದರೆ ದೆನ್ ಇಟ್ ಈಸ್ ಅ ಈಕ್ವಿವೆಲೆನ್ಸ್ ರಿಲೇಷನ್, ಸಿಂಪಲ್. ಓಕೆ, ಮತ್ತು ಇಲ್ಲಿ ಒಂದು ನೆನಪಿರಲಿ ಸ್ಟೂಡೆಂಟ್ಸು, ಎಮ್ ಟಿ ರಿಲೇಷನ್ನ ನಾವು ಯಾವ ರೀತಿ ಡಿನೋಟ್ ಮಾಡ್ತೇವೆ, ಇದನ್ನು ಎಮ್ ಟಿ ರಿಲೇಷನ್ ಅಂತ ಕರಿತೇವೆ. ಇದು ಟ್ರಾನ್ಸಿಟಿವ್ ಆಗಿರುತ್ತೆ, ಸಿಮೆಟ್ರಿಕ್ಕು ಆಗಿರುತ್ತೆ. ಯಾಕೆ ಎಮ್ ಟಿ ರಿಲೇಷನ್ ಟ್ರಾನ್ಸಿಟಿವ್ ಆಗಿರುತ್ತೆ, ಸಿಮೆಟ್ರಿಕ್ಕು ಆಗಿರುತ್ತೆ? ಬೋತ್ ಟ್ರಾನ್ಸಿಟಿವ್ ಆಗಿರುತ್ತೆ, ಸಿಮೆಟ್ರಿಕ್ಕು ಆಗಿರುತ್ತೆ. ಯಾಕೆ ಕೇಳಿದರೆ, ನಾನು ನಿಮಗೆ ಸಿಮೆಟ್ರಿಕ್ ಹೇಳಿದ್ದೇನೆ. ಯಾವಾಗ ಹೇಳಿ ಸಿಮೆಟ್ರಿಕಲ್ಲಿ, ಈಗ A, B ಬಿಲಾಂಗ್ಸ್ ಟು R ಆದರೆ ಕಂಪಲ್ಸರಿ B, A ಬಿಲಾಂಗ್ಸ್ ಟು R ಆಗಬೇಕು ಅಂತ ಮೀನಿಂಗ್. ಇಲ್ಲಿ ನೋಡಿ, ಎಮ್ ಟಿ ರಿಲೇಷನಲ್ಲಿ ನಿಮ್ಗೆ ಏನು ಪೇರ್ಸೇ ಇರೋದಿಲ್ಲ, ಎಲಿಮೆಂಟೇ ಇರೋದಿಲ್ಲ. ಆವಾಗ A, Bನೂ ಇರೋದಿಲ್ಲ. ಇಲ್ಲದೇ ಇದ್ದರೆ ಇಟ್ ಈಸ್ ಅ ಸಿಮೆಟ್ರಿಕ್. ಇದು ಅಷ್ಟೇ ಅಲ್ವಾ, ಟ್ರಾನ್ಸಿಟಿವ್ ಅಷ್ಟೇ ಅಲ್ವಾ. A, B ಬಿಲಾಂಗ್ಸ್ ಟು R ಆಗಿದ್ದು B, C ಬಿಲಾಂಗ್ಸ್ ಟು R ಆಗಿದ್ದರೆ ಕಂಪಲ್ಸರಿ ಏನಾಗಬೇಕು, A, C ಬಿಲಾಂಗ್ಸ್ ಟು R ಅಂತ ಹೇಳಿದ್ದಲ್ವಾ. ಇಲ್ಲಿ ಇದೂ ಇರೋದಿಲ್ಲ. ವೈ ದಿಸ್? ಇಫ್ ಇಟ್ ಈಸ್ ನಾಟ್ ದೇರ್ ನೆಸೆಸರ್ಲಿ ಇಟ್ ಈಸ್ ಅ ಟ್ರಾನ್ಸಿಟಿವ್. ಸಿಂಪಲ್ ಅಲ್ಲ. ಸೊ ಎಮ್ ಟಿ ರಿಲೇಷನ್ ಅನ್ನೋದು ಸಿಮೆಟ್ರಿಕ್ಕೂ ಹೌದು, ಟ್ರಾನ್ಸಿಟಿವೂ ಹೌದು. ಓಕೆ, ಎಮ್ ಟಿ ರಿಲೇಷನ್ ಅಂತ ಹೇಳೋದು ಸಿಮೆಟ್ರಿಕ್ಕೂ ಹೌದು, ಟ್ರಾನ್ಸಿಟಿವೂ ಹೌದು. ಅರ್ಥ ಆಯ್ತಾ? ಸೊ ಇದು ನಿಮ್ಮ ಈಕ್ವಿವೆಲೆನ್ಸ್ ರಿಲೇಷನ್. ಓಕೆ, ಸೊ ಈಗ ನಾನು ರಿಲೇಷನ್ಸ್ಗಳ ಮೇಲೆ ಪ್ರಾಬ್ಲಮನ್ನು ಸಾಲ್ವ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೇನೆ. ಓಕೆ, ಇಟ್ ಈಸು ಈ ಥರನೇ ಇರಲಿ ಅಲ್ಲ, ನಿಮ್ಗೆ ಕಾಣಿಸುತ್ತೆ ಅಂತ ಅಂದ್ಕೊಳ್ತೇನೆ. ಓಕೆ ಸ್ಟೂಡೆಂಟ್ಸು, ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೇನೆ. ಫಸ್ಟು ಒಂದು ಕ್ವಶನ್ನು ನಾನು ಆಪ್ಷನನ್ನು ಕೊಡೋದಿಲ್ಲ, ಬಟ್ ನೀವು ಮಾಡಿ ಆಯಿತಾ. ಮಾಡಿ ಆದಮೇಲೆ ನೀವೇ ಬೇಕಾದರೆ ಆಪ್ಷನ್ ಬೇಕಾದರೆ ಕೊಡ್ತೇನೆ, ನೋಡೋ ಬಿಗ್ ಡೀಲ್. ಬಟ್ ಲೆಟ್ ಆರ್ ಬಿ ದ ರಿಲೇಷನ್. ಇದು ನಿಮ್ಮ NCERT ಬುಕ್ಕಲ್ಲಿದೆ ಸ್ಟೂಡೆಂಟ್ಸು. ಆರ್ ಬಿ ದ ರಿಲೇಷನ್ ಇನ್ ದ ಸೆಟ್ 1, 2, 3, 4 ಅಂತ ಕೊಟ್ಟಿದ್ದಾರೆ. ಸೆಟ್ ಕೊಟ್ಟಿದ್ದಾರೆ. ಗಿವನ್ ಬೈ ಆರ್ ಈಸ್ ಈಕ್ವಲ್ಸ್ ಟು ಏನಂತ ಹೇಳಿದ್ದಾರೆ, 1, 2, 2, 2, 1, 1, 4, 4, ದೆನ್ 1, 3, 3, 3, 3, 2 ಅಂತ ಕೊಟ್ಟು ಚೂಸ್ ದ ಕರೆಕ್ಟ್ ಆನ್ಸರ್.
ಚೂಸ್ ದ ಕರೆಕ್ಟ್ ಆನ್ಸರ್ ಅಂತ ಹೇಳಿದ್ದಾರೆ. ಓಕೆ, ನೋಡೋಣ. ಚೂಸ್ ದ ಕರೆಕ್ಟ್ ಆನ್ಸರ್. ಆಪ್ಷನ್ ಎಲ್ಲಿ ಏನು ಕೊಟ್ಟಿದ್ದಾರೆ ಗೊತ್ತುಂಟಾ? ಇಟ್ ಈಸ್ ಆರ್ ಈಸ್ ಅ ರಿಫ್ಲೆಕ್ಸಿವ್. ಇದು ರಿಫ್ಲೆಕ್ಸಿವ್ ಹೌದಂತೆ. ಆ್ಯಂಡ್ ಸಿಮೆಟ್ರಿಕ್ಕು ಹೌದಂತೆ, ಬಟ್ ನಾಟ್ ಟ್ರಾನ್ಸಿಟಿವ್. ಆಪ್ಷನ್ ಬಿ ಯಲ್ಲಿ ಹೇಳ್ತಾ ಇದ್ದಾರೆ ಆರ್ ಈಸ್ ಅ ರಿಫ್ಲೆಕ್ಸಿವ್ ಆ್ಯಂಡ್ ಟ್ರಾನ್ಸಿಟಿವ್ ಬಟ್ ನಾಟ್ ಸಿಮೆಟ್ರಿಕ್. ಆಪ್ಷನ್ ಸಿ ಯಲ್ಲಿ ಹೇಳ್ತಾ ಇದ್ದಾರೆ ಆರ್ ಈಸ್ ಅ ಸಿಮೆಟ್ರಿಕ್ ಆ್ಯಂಡ್ ಟ್ರಾನ್ಸಿಟಿವ್ ಬಟ್ ನಾಟ್ ರಿಫ್ಲೆಕ್ಸಿವ್. ಆಯಿತಾ? ಫೋರ್ತ್ ಒನ್ ಹೇಳ್ತಾ ಇದ್ದಾರೆ ಇಟ್ ಈಸ್ ಆ್ಯನ್ ಇಕ್ವಿವೆಲೆನ್ಸ್ ರಿಲೇಷನ್ ಅಂತ ಹೇಳ್ತಾ ಇದ್ದಾರೆ. ಓಕೆ, ಲೆಟ್ಸ್ ಚೆಕ್. ನಾವು ಚೆಕ್ ಮಾಡೋಣ. ಆಯಿತಾ? ಈಗ ನೋಡಿ ಸ್ಟೂಡೆಂಟ್ಸ್, ನಾನು ನಿಮ್ಗೆ ಹೇಳೋದು ಫಸ್ಟ್ ನಿಮಗೆ ಆಪ್ಷನನ್ನು ಎಲಿಮಿನೇಟ್ ಮಾಡಲಿಕ್ಕೆ ಗೊತ್ತಿರಲಿ. ನೀವು ಏನೂ ಮಾಡ್ಬೋದು, ನೋ ಪ್ರಾಬ್ಲಮ್, ಇಟ್ಸ್ ಲೆಫ್ಟ್ ಟು ಯು. ಈಗ ಇದನ್ನು ಕೊಟ್ಟಿದ್ದಾರೆ 1 2 3 4 ಅಂತ ಕೊಟ್ಟಿದ್ದಾರೆ. ಫಸ್ಟಿಗೆ ರಿಫ್ಲೆಕ್ಸಿವ್ ಚೆಕ್ ಮಾಡಬೇಕು, ಆಮೇಲೆ ಸಿಮೆಟ್ರಿಕ್ ಚೆಕ್ ಮಾಡಬೇಕು, ಆಮೇಲೆ ಟ್ರಾನ್ಸಿಟಿವ್ ಚೆಕ್ ಮಾಡಬೇಕಲ್ವಾ. ರಿಫ್ಲೆಕ್ಸಿವ್ ಏನು ಹೇಳುತ್ತೆ? ಎ ಬಿಲಾಂಗ್ಸ್ ಟು ಆರ್ ಆಗಿರ್ಬೇಕು ಅಲ್ವಾ. ಎ ಅಂದರೆ ಏನು? ಇಲ್ಲಿ ಸೆಟ್ಟಲ್ಲಿ ಯಾವುದೆಲ್ಲ ಇರುತ್ತೆ ಎ ಬಿಲಾಂಗ್ಸ್ ಟು ಎ ಅಂತ ಹೇಳಿದ್ದಾರೆ. ಇದರಲ್ಲಿರುವಂಥ ಎಲ್ಲ ಎಲಿಮೆಂಟ್ಗಳ ಡಬ್ಲೆಟ್ ಕಂಪಲ್ಸರಿ ಇರಲೇಬೇಕು. ಇಲ್ಲಿ 1 2 3 4 ಇದೆ, ಅದರದ್ದು ಡಬ್ಲೆಟ್ ಅಂದರೆ ಏನು? 1 1 2 2 3 3 4 4 ಇದೆಯಾ ನೋಡಿ. 1 1 ಇದೆಯಾ? ಎಸ್ ಇದೆ. 2 2 ಇದೆಯಾ? ಎಸ್ ಇದೆ. 3 3 ಇದೆಯಾ? ಎಸ್ ಇದೆ. 4 4 ಇದೆಯಾ? ಎಸ್ ಇದೆ. ಸೊ ರಿಫ್ಲೆಕ್ಸಿವ್ ಹೌದಲ್ಲ? ಎಸ್, ರಿಫ್ಲೆಕ್ಸಿವ್ ಹೌದು. ಅಲ್ಲಿಗೆ ಈ ಆಪ್ಷನ್ ಗಾನ್. ವೈ? ಬಿಕಾಸ್ ರಿಫ್ಲೆಕ್ಸಿವ್ ಅಲ್ಲ ಅಂತ ಹೇಳಿದ್ದಾರೆ ಅವರು. ಸರಿನಾ? ಈಗ ಸಿಮೆಟ್ರಿಕ್ ಹೋಗೋಣ. ಸಿಮೆಟ್ರಿಕ್ಕಿಗೆ ಹೋದಾಗ ಸಿಮೆಟ್ರಿಕ್ ನಾನು ಏನು ಹೇಳಿದ್ದೆ? ಇಫ್ ಎ ಬಿ ಬಿಲಾಂಗ್ಸ್ ಟು ಆರ್ ಆದರೆ ವಿಚ್ ಇಂಪ್ಲೈಸ್ ಬಿ ಎ ಬಿಲಾಂಗ್ಸ್ ಟು ಆರ್. ಇದೆಲ್ಲ ಬರೀತಾ ಕೂತ್ಕೊಳ್ಳೋದು ಬೇಡ ನೀವು. ಎಕ್ಸಾಮಲ್ಲಿ ಡೈರೆಕ್ಟ್ ಮಾಡೋದು, ಸಿ ಇ ಟಿಯಲ್ಲಿ ಇದೆಲ್ಲ ಬರೀತಾ ಕೂತ್ಕೊಳ್ಳೋದು ಬೇಡ. ನಿಮ್ಗೆ ಅರ್ಥ ಆಗಲಿ ಅಂತ ನಾನು ಹೇಳ್ತಾ ಇರೋದಷ್ಟೇ. ಅಂದರೆ 1 2 ಇದೆ, 2 1 ಕಂಪಲ್ಸರಿ ಇರಲೇಬೇಕು. 1 2 ಇದೆ, ಬಟ್ 2 1 ಇದೆಯಾ? ಅಲ್ಲಿಗೆ ಆಯ್ತಲ್ಲ, ಇನ್ಯಾವುದು ಚೆಕ್ ಮಾಡೋದೇ ಬೇಡ. ಇಟ್ ಈಸ್ ನಾಟ್ ಸಿಮೆಟ್ರಿಕ್ ಅಂತ ಹೇಳಿದ್ದಾರೆ. ಸರಿಯಾ? ಈಗ ನೋಡಿ, ಸಿಮೆಟ್ರಿಕ್ ಅಲ್ಲ ಅಂತ ಹೇಳೋದು ಇಲ್ಲಿದೆ ನೋಡಿ. ಇದು ಸಿಮೆಟ್ರಿಕ್ ಅಲ್ಲ ಅಂತ ಹೇಳಿದ್ದಾರೆ. ಸರಿಯಾ? ಬಟ್ ಇದರಲ್ಲಿ ಸಿಮೆಟ್ರಿಕ್ ಹೌದು ಅಂತ ಹೇಳಿದ್ದಾರೆ. ಸೊ ಇದು ಆನ್ಸರ್ ಪಕ್ಕ ಅಲ್ಲ, ಇದು ಆನ್ಸರ್ 100% ಅಲ್ಲ. ಯಾಕಂದರೆ ಈಕ್ವಿವೆಲೆನ್ಸ್ ರಿಲೇಷನ್ ಅಂತ ಹೇಳಿದ್ದಾರೆ. ಈಕ್ವಿವೆಲೆನ್ಸ್ ರಿಲೇಷನ್ ಅಂದರೆ ರಿಫ್ಲೆಕ್ಸಿವ್, ಸಿಮೆಟ್ರಿಕ್, ಟ್ರಾನ್ಸಿಟಿವ್ 3 ಆಗಬೇಕು. ಇಲ್ಲಿ ಸಿಮೆಟ್ರಿಕ್ ಡಿಸ್ಪ್ರೂವ್ ಆಗಿ ಆಯ್ತಲ್ಲ, ಸಿಮೆಟ್ರಿಕ್ ಅಲ್ಲ ಅಂತ ಗೊತ್ತಾಗಾಯ್ತಲ್ಲ ನಿಮಗೆ. ಆವಾಗ ಸಿಮೆಟ್ರಿಕ್ ಹೌದು ಅಂತ ಹೇಳೋ ಎಲ್ಲ ಸ್ಟೇಟ್ಮೆಂಟ್ಗಳನ್ನು ರಾಂಗ್ ಮಾಡಿ, ಅದಲ್ಲ ಆನ್ಸರ್. ಇದು ಈಕ್ವಿವೆಲೆನ್ಸ್ ಅಂದರೆ ಇದು ಅಲ್ಲ. ಸೊ ಅಲ್ಲಿ ಬಂದಾಯ್ತಲ್ಲ ಆನ್ಸರ್. ನೀವು ಟ್ರಾನ್ಸಿಟಿವ್ ಚೆಕ್ ಮಾಡೋ ಅಗತ್ಯನೇ ಇಲ್ಲ. ಸರಿಯಾ? ಟ್ರಾನ್ಸಿಟಿವ್ ಆಗಿರುತ್ತೆ. ಇದು ನೀವು ಎಕ್ಸಾಮಲ್ಲಿ ಮಾಡಬೇಕಾಗಿದ್ದು. ಮತ್ತು ಟ್ರಾನ್ಸಿಟಿವ್ ಮಾಡಿಕೊಂಡು ಸುಮ್ಮನೆ ಟೈಮ್ ವೇಸ್ಟ್ ಮಾಡಬಾರ್ದು ಸ್ಟೂಡೆಂಟ್ಸ್. ಅರ್ಥ ಆಯ್ತಾ? ಇಟ್ ಈಸ್ ಅ ರಿಫ್ಲೆಕ್ಸಿವ್, ಸಿಮೆಟ್ರಿಕ್ ಅಲ್ಲ ಅಂತ ಗೊತ್ತಾಯ್ತಾ? ಸೀದಾ ಆಪ್ಷನಿಗೆ ಬನ್ನಿ. ಇಲ್ಲೇ ನೀವು ಗೊತ್ತಾಗಿ ಆಯ್ತು. ಈಕ್ವಲೆನ್ಸ್ ರಿಲೇಷನ್ 100% ಆಗೋದಿಲ್ಲ. ಬಿಕಾಸ್ ಸರ್ ಸಿಮೆಟ್ರಿಕ್ ಆಗಿಲ್ಲ. ಸಿಮೆಟ್ರಿಕ್ ಈಕ್ವಲೆನ್ಸ್ ರಿಲೇಷನ್ ಅಂದರೆ ಏನು ಹೇಳಿ? ರಿಫ್ಲೆಕ್ಸಿವ್ ಆಗಬೇಕು, ಸಿಮೆಟ್ರಿಕ್ಕು ಆಗಬೇಕು, ಟ್ರಾನ್ಸಿಟಿವ್ ಆಗಬೇಕು. ಬಟ್ ಇಟ್ ಈಸ್ ಸಿಮೆಟ್ರಿಕನ್ನೇ ಪ್ರೂವ್ ಆಗ್ತಾ ಇಲ್ಲ. ಸೊ ಈಕ್ವಲೆನ್ಸ್ ರಿಲೇಷನ್ ಅಲ್ಲ, ಇದು ಅಲ್ಲ. ಇದು ನಿಮ್ಮ ಎಂಥ ಸಿ ಇ ಟಿಯಲ್ಲಿ ನೀವು ಯೂಸ್ ಮಾಡಬೇಕು. ಅದು ಬಿಟ್ಕೊಂಡು ಮತ್ತೆ ಹೋಗಿ ಟ್ರಾನ್ಸಿಟಿವ್ಗೆ ಚೆಕ್ ಮಾಡ್ತಾ ಕೂತ್ಕೊಳ್ಳೋದಲ್ಲ ಸ್ಟೂಡೆಂಟ್ಸ್. ಅರ್ಥ ಆಯ್ತಾ? ಸೆಕೆಂಡ್ ಕ್ವಶನ್. ಈಗ ಸೆಕೆಂಡ್ ಕ್ವಶನ್ ಹೇಳ್ತಾ ಇದ್ದಾರೆ ಲೆಟ್ ಆರ್ ಬಿ ದ ರಿಲೇಷನ್. ಸೇಮ್ ಇದೇ ಥರ ಲೆಟ್ ಆರ್ ಬಿ ದ ರಿಲೇಷನ್ ಇನ್ ದ ಸೆಟ್ ಎನ್ ಅಂತಿದ್ದಾರೆ. ಎನ್ ಅಂದರೆ ಇಲ್ಲಿ ನ್ಯಾಚುರಲ್ ನಂಬರ್ ಸ್ಟೂಡೆಂಟ್ಸ್. ಗಿವನ್ ಬೈ ಆರ್ ಈಸ್ ಈಕ್ವಲ್ಸ್ ಟು ಎ ಬಿ where a is equals to b minus 2 where b is greater than 6. Again choose the correct answer. ಸೇಮ್ ಅದನ್ನೇ ಕೇಳ್ತಾ ಇದ್ದಾರೆ. ಕರೆಕ್ಟಾ? ಈಗ ಆಪ್ಷನ್ ನೋಡೋಣ. ಆಪ್ಷನ್ ಎ ಅಲ್ಲಿ ಏನು ಹೇಳ್ತಾ ಇದ್ದಾರೆ ಗೊತ್ತುಂಟಾ? 2 4 ಬಿಲಾಂಗ್ಸ್ ಟು ಆರ್. ಆಪ್ಷನ್ ಬಿ ಅಲ್ಲಿ ಹೇಳ್ತಾ ಇದ್ದಾರೆ 3 8 ಬಿಲಾಂಗ್ಸ್ ಟು ಆರ್. ಇದೆಲ್ಲ ತುಂಬ ಬೇಸಿಕ್ ಸ್ಟೂಡೆಂಟ್ಸ್, NCERTದು. 6 8 ಬಿಲಾಂಗ್ಸ್ ಟು ಆರ್. ಆಪ್ಷನ್ ಡಿ ಅಲ್ಲಿ ಹೇಳ್ತಾ ಇದ್ದಾರೆ 8 7 ಬಿಲಾಂಗ್ಸ್ ಟು ಆರ್. ಸರಿಯಾ? ಕ್ವಶನ್ ಕೊಟ್ಟಿದ್ದಾರೆ ಲೆಟ್ ಆರ್ ಬಿ ದ ರಿಲೇಷನ್ ಇನ್ ದ ಸೆಟ್ ಎನ್ ಗಿವನ್ ಬೈ ಆರ್ ಇಸ್ ಈಕ್ವಲ್ಸ್ ಟು ಎ ಬಿ. ಇದು ನಮ್ಗೆ ಬೇಕಾಗಿರೋದು ಇದಿಷ್ಟು. ವೆರ್ ಎ ಈಸ್ ಈಕ್ವಲ್ಸ್ ಟು ಬಿ ಮೈನಸ್ 2 ವೆರ್ ಬಿ ಈಸ್ ಗ್ರೇಟರ್ ದೆನ್ 6 ಅಂದಿದ್ದಾರೆ. ಫಸ್ಟು ನೀವು ಇದನ್ನೇ ತೊಗೊಳ್ಳಿ. ಬಿ ಈಸ್ ಗ್ರೇಟರ್ ದೆನ್ 6 ಅಂತ ಹೇಳಿದ್ದಾರೆ. ಬಿ ಅಂದರೆ ಯಾವ್ದು ಹೇಳಿ? ಇದು ಎ, ಇದು ಬಿ, ಇದು ಎ, ಇದು ಬಿ, ಇದು ಎ, ಇದು ಬಿ, ಇದು ಎ, ಇದು ಬಿ. ಯಾವುದು ಫಸ್ಟೇ ಕಂಡೀಷನ್ ನೋಡಿ. ಬಿ ಇಸ್ ಗ್ರೇಟರ್ ದೆನ್ 6 ಅಂತ ಹೇಳಿದ್ದಾರೆ. ಲೆಸ್ ದೆನ್ 6 ಇದ್ದರೆ ಅದನ್ನು ಫಸ್ಟು ತೆಗೆದುಬಿಡಿ. ಇಲ್ಲಿ ನೋಡಿ, ಬಿ ಎಷ್ಟಿದೆ? ಇಲ್ಲಿ 4 ಇದೆ, ವಿಚ್ ಇಸ್ ಲೆಸ್ ದೆನ್ 6 ಅಲ್ಲ. ಇದು ಆಪ್ಷನ್ ಪಕ್ಕ ಅಲ್ಲ. ಉಳಿದಿದ್ದು 3ರಲ್ಲಿ ಯಾವುದಾದ್ರೂ ಒಂದು ಆಪ್ಷನ್ ಆಗಿರುತ್ತೆ. ಯಾವುದರಲ್ಲಿ ಒಂದು ಆಪ್ಷನ್ ಆಗಿರುತ್ತೆ. ಸರಿಯಾ? ಯಾಕಂದರೆ ಇದು ಗ್ರೇಟರ್ ದೆನ್ 6 ಇದೆ, ಇದು ಗ್ರೇಟರ್ ದೆನ್ 6 ಇದೆ,
ಇದು ಗ್ರೇಟರ್ ದೆನ್ 6 ಇದೆ, ಸರಿಯಾ? ಕರೆಕ್ಟ್ ಅಲ್ಲ? ಸೊ ಉಳಿದ್ರಲ್ಲಿ ಯಾವುದಾದ್ರೂ ಒಂದು ಆಪ್ಷನ್ 100% ಆಗಿರುತ್ತೆ. ಈಗ ಕಂಡೀಷನ್ ನೋಡಿ, ಎ ಇಸ್ ಈಕ್ವಲ್ಸ್ ಟು ಬಿ ಮೈನಸ್ 2 ಅಂದಿದ್ದಾರೆ. ಎ ಅಂದರೆ ಯಾವುದು? ಇದು ನೋಡಿ, ಇದು ಬಿಯಲ್ಲಿ ನೀವು ಸಿಂಪಲ್ ಡೈರೆಕ್ಟ್ ಮಾಡಿ, ಇದೆಲ್ಲ ಮಾಡೋದೇ ಅಗತ್ಯ ಇಲ್ಲ. ಬಿಯಿಂದ 2 ಮೈನಸ್ ಮಾಡಿದರೆ ಎ ಆನ್ಸರ್ ಬರಬೇಕು. ಇಲ್ಲಿ ಸೆಕೆಂಡ್ ಎಲಿಮೆಂಟಿಂದ 2 ಮೈನಸ್ ಮಾಡಿದರೆ ಫಸ್ಟ್ ಎಲಿಮೆಂಟ್ ಬರಬೇಕು. 8ಇಂದ 2 ಮೈನಸ್ ಮಾಡಿದರೆ 3 ಬರುತ್ತಾ? ಬರೋದಿಲ್ಲ. 8ಇಂದ 2 ಮೈನಸ್ ಮಾಡಿದರೆ 6 ಬರುತ್ತಾ? ಎಸ್. 8 ಮೈನಸ್ 2, 8 ಯಾಕೆ ಹೇಳಿದ್ದು? ಬಿ ಮೈನಸ್ 2, 8 ಮೈನಸ್ 2 6 ಬರ್ತಾ ಇದೆಯಾ? ಕರೆಕ್ಟ್. ಇದು ಆನ್ಸರ್ ಆಗಿರ್ಬೋದು. ಕನ್ಕ್ಲೂಷನ್ ಬರಬೇಡಿ, ಇಲ್ಲಿ ಹೋಗಿ. 7ಇಂದ 2 ಮೈನಸ್ ಮಾಡಿದರೆ 8 ಬರುತ್ತಾ? ಇಂಪಾಸಿಬಲ್, ಇದು ಅಲ್ಲ. ಸೊ ಆಪ್ಷನ್ ಸಿ ಇಸ್ ದ ಆನ್ಸರ್. ದಟ್ಸ್ ಇಟ್. ಓಕೆ, ಮತ್ತು ಇದನ್ನು ಮಾಡ್ತಾ ಕೂತ್ಕೊಳ್ಳೋದಲ್ಲ, ಲಾಜಿಕಲಿ ಥಿಂಕ್ ಮಾಡಿ ಡೈರೆಕ್ಟ್ ಆನ್ಸರ್ನ ಬರೆದು ಬಿಡಬೇಕು. ಅರ್ಥ ಆಯ್ತಾ? ಈಗ ನೆಕ್ಸ್ಟ್ ಕ್ವಶನ್ನು, ರಿಲೇಷನನ್ನು ಕೊಟ್ಟಿದ್ದಾರೆ. ದ ರಿಲೇಷನ್ ಆರ್ defined in the set 1 2 3 4 5 6 as r is equals to a comma b where b is equals to a plus 1 is ಅಂದರೆ ಇದು ಕೊಟ್ಟಿದ್ದಾರೆ. ನಾನು ಇದನ್ನು ಅಂದರೆ ಪ್ರಾಬ್ಲಮನ್ನು ಮಾಡ್ತೇನೆ ಸ್ಟೂಡೆಂಟ್ಸ್. ಇದು ಆ್ಯಕ್ಚುಲಿ ನಿಮಗೆ ಮಲ್ಟಿಪಲ್ ಚಾಯ್ಸಲ್ಲಿ ಇಲ್ಲ, ಅದಕ್ಕೋಸ್ಕರ ಆಯಿತಾ. ನೋಡೋಣ, ಇದನ್ನು ನಮಗೀಗ ಆಪ್ಷನಲ್ಲಿ ಏನೋ ಇದೆ ಅಂತ ಅಂದ್ಕೊಳ್ಳೋಣ. ಆಪ್ಷನ್ ನಾನು ಸದ್ಯಕ್ಕೆ ಕೊಡೋದಿಲ್ಲ. ಇಲ್ದಿದ್ರೆ ಆಪ್ಷನ್ ಎ ನಾನೇ ಒಂದು ಡಿಫೈನ್ ಮಾಡಿ ಕೊಡ್ತೇನೆ. ಇಟ್ ಈಸ್ ರಿಫ್ಲೆಕ್ಸಿವ್, ಟ್ರಾನ್ಸಿಟಿವ್ ಬಟ್ ನಾಟ್ ಸಿಮೆಟ್ರಿಕ್. ಆಪ್ಷನ್ ಬಿ, ಇಟ್ ಈಸ್ ನಾಟ್ ರಿಫ್ಲೆಕ್ಸಿವ್, ಇಟ್ ಈಸ್ ನಾಟ್ ಟ್ರಾನ್ಸಿಟಿವ್, ಇಟ್ ಈಸ್ ಸಿಮೆಟ್ರಿಕ್. ಆಪ್ಷನ್ ಸಿ, ಇಟ್ ಈಸ್ ನಾಟ್ ರಿಫ್ಲೆಕ್ಸಿವ್, it is not symmetric, it is not transitive, neither symmetric, nothing. Option D, equivalence relation. Okay, equivalence relation ಇದು ಕೊಟ್ಟಿದ್ದಾರೆ ಅಂತ ಥಿಂಕ್ ಮಾಡೋಣ. ಇಲ್ಲಿ ಏನು ಕೊಟ್ಟಿದ್ದಾರೆ? 1 2 3 4 5 6. b is equals to a plus 1. ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. b is equals to a plus 1 ಅಂತ ಹೇಳಿದ್ದಾರೆ. ಈಗ ನೋಡಿ, ಇದನ್ನು ನಾನು ರಿಫ್ಲೆಕ್ಸಿವಿಗೆ ಚೆಕ್ ಮಾಡಿದರೆ, ರಿಫ್ಲೆಕ್ಸಿವ್ ಏನು ಹೇಳುತ್ತೆ? ಎ ಬಿಲಾಂಗ್ಸ್ ಟು ಆರ್ ಅನ್ನತ್ತೆ ಅಲ್ವಾ? ಅಂದರೆ ಆ್ಯಕ್ಚುಲಿ ಇರೋದು ಎ ಬಿ, ಸರಿಯಾ? ಇದು ಬಿ, ಆ್ಯಕ್ಚುಲಿ ಬಿ, ಬಟ್ ರಿಫ್ಲೆಕ್ಸಿವಿಗೆ ಇದು ಏನಾಗುತ್ತೆ? ಎ ಆಗುತ್ತೆ. ಇಲ್ಲಿ ಏನು ಕೊಟ್ಟಿದ್ದಾರೆ? ಬಿ ಈಸ್ ಈಕ್ವಲ್ಸ್ ಟು ಎ ಪ್ಲಸ್ 1. ಈಗ ಬಿ ಪ್ಲಸಲ್ಲಿ ಇಲ್ಲಿ ಏನಿದೆ? ಎ ಆಗುತ್ತೆ. ಸೊ ಎ ಈಸ್ ಈಕ್ವಲ್ಸ್ ಟು ಎ ಪ್ಲಸ್ 1. ಇವಾಗ ನೋಡಿ, ಯಾವುದೋ ಒಂದು ನಂಬರಿಗೆ ಇಲ್ಲಿ ಎಗೆ 1 ಆ್ಯಡ್ ಮಾಡಿದರೆ ಪುನಃ ಎ ಆಗಲಿಕ್ಕೆ ಚಾನ್ಸ್ ಇದೆಯಾ? ಯಾವುದೋ ನಂಬರ್ ತಗೊಳ್ಳಿ, ಇಲ್ಲಿರೋ ಒಂದು ನಂಬರ್ ತಗೊಳ್ಳಿ, 3 ಇದೆ ಅಂತ ಅಂದ್ಕೊಳ್ಳಿ. 3 + 1 = 4 ಆಗುತ್ತೆ, ಬಿಟ್ಟರೆ ಪುನಃ 3 ಆಗುತ್ತಾ? ಇಲ್ಲಿ ಎ ಅಂದರೆ ಏನು? 3 ತೊಗೊಂಡೆ ನಾನು, ಆಯಿತಾ? ಇಲ್ಲಿ ಎ ಅಂದರೆ ಏನು? 3 + 1, 3 = 4 ಇಲ್ಲಲ್ಲ. ನೀವು ಯಾವುದೇ ನಂಬರ್ ತಗೊಳ್ಳಿ, ಇದೇ ಎಗೆ ಪುನಃ +1 ಮಾಡಿದರೆ ಎ ಬರೋ ಚಾನ್ಸಸ್ ಇದೆಯಾ? ಇಲ್ಲ. ಸೊ ಇದು ರಿಫ್ಲೆಕ್ಸಿವ್ 100% ಅಲ್ಲ. ರಿಫ್ಲೆಕ್ಸಿವ್ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಈ ಆಪ್ಷನ್ ಪಕ್ಕ ಅಲ್ಲ, ಸರಿಯಾ? ಈ ಆಪ್ಷನ್ 100% ಅಲ್ಲ. ಇವೆರಡರಲ್ಲಿ ಒಂದು ಆನ್ಸರ್ ಆಗಿರುತ್ತೆ. ಲೆಟ್ಸ್ ಚೆಕ್ ಫಾರ್ ಟ್ರಾನ್ಸಿಟಿವ್, ಸರಿಯಾ? ಟ್ರಾನ್ಸಿಟಿವ್ ನಿಮ್ಗೆ ಏನು ಹೇಳುತ್ತೆ ಹೇಳಿ? ಇದು ಕೊಟ್ಟಿರೋದವರು ಬಿ ಈಸ್ ಈಕ್ವಲ್ಸ್ ಟು ಎ ಪ್ಲಸ್ 1 ಅಂತ ಕೊಟ್ಟಿದ್ದಾರೆ, ಸರಿಯಾ? ಬಿ ಈಸ್ ಈಕ್ವಲ್ಸ್ ಟು ಎ ಪ್ಲಸ್ 1 ಅಂದರೆ ಇದನ್ನು ಏನಂತ ತಗೊಳ್ತೇನೆ ನಾನು? ಇದ್ರದ್ದು ಮೀನಿಂಗ್ ಎ ಬಿ ಬಿಲಾಂಗ್ಸ್ ಟು ಆರ್ ಆದರೆ ಇದೇನು ಹೇಳುತ್ತೆ? ಸಾರಿ, ಇದು ಸಿಮೆಟ್ರಿಕ್ ಸ್ಟೂಡೆಂಟ್ಸು, ಸಿಮೆಟ್ರಿಕ್. ಬಿ ಎ ಮಸ್ಟ್ ಬಿಲಾಂಗ್ಸ್ ಟು ಆರ್. ಅಂದರೆ ನೋಡಿ, ಎ ಅಂದರೆ ಇಲ್ಲಿದೆ, ಬಿ ಅಂದರೆ ಇಲ್ಲಿದೆ. ಇದರಲ್ಲಿ ನೋಡಿ, ಇಲ್ಲಿ ಬಿ ಫಸ್ಟ್ ಇರ್ಲಿಕ್ಕೆ ಹೋಗಿ ಕರೆಕ್ಟ್ ನೋಡ್ಕೊಳ್ಳಿ. ಇಲ್ಲಿ ಫಸ್ಟ್ ಎಲಿಮೆಂಟ್ ಇಲ್ಲಿದೆ, ಇಲ್ಲಿದು ಫಸ್ಟ್ ಎಲಿಮೆಂಟ್ ಇಲ್ಲಿ ಬರಬೇಕಂದ್ರೆ ಏನು ಹೇಳಿ? ಬಿ ಇಲ್ಲಿ ಬರುತ್ತೆ +1. ಎ ಎಲ್ಲಿ ಬರುತ್ತೆ? ಸೆಕೆಂಡ್ ಎಲಿಮೆಂಟ್ ಇಲ್ಲಿ ಬರುತ್ತೆ. ಎ ಈಸ್ ಈಕ್ವಲ್ಸ್ ಟು ಬಿ + 1. ಇದು ನೀವು ಸ್ವಲ್ಪ ಥಿಂಕ್ ಮಾಡಿ ನೋಡಿ. ಇದೊಂದು ನಾನೊಂದು ಎಲಿಮೆಂಟನ್ನು ತಗೊಳ್ತೇನೆ. ಈಗ ಫಾರ್ ಎಕ್ಸಾಂಪಲ್ 2, 3 ಅಂತ ತಗೊಳ್ತೇನೆ ಅಂತ ಅಂದ್ಕೊಳ್ಳಿ. ಇದು ಎ, ಇದು ಬಿ, ಸರಿಯಾ? 2, 3 ತೊಗೊಂಡ್ರೆ ಇಲ್ಲಿ ನೋಡಿ ಬಿ. ಈಗ ನನಗೀಗ ಇದು 3 ಆಗುತ್ತೆ, ಸರಿಯಾ? ಇದಕ್ಕೆ ನನಗೆ ಸಬ್ಸ್ಟಿಟ್ಯೂಟ್ ಮಾಡಿದರೆ ಬಿ ಈಸ್ ಈಕ್ವಲ್ಸ್ ಟು ಎ ಪ್ಲಸ್ 1 ಸಬ್ಸ್ಟಿಟ್ಯೂಟ್ ಮಾಡಿದರೆ 3 ಈಸ್ ಈಕ್ವಲ್ಸ್ ಟು 2 + 1, ಸರಿಯಾ? ಯಾಕಂದರೆ ಎ ಅಂದರೆ ಏನು ತೊಗೊಂಡಿದ್ದೇನೆ? ಇದು ತೊಗೊಂಡಿದ್ದೇನೆ. ಉಲ್ಟ ಮಾಡೋಣ ಈಗ. ಇದು ಪ್ರೂವ್ ಆಯಿತಾ? ಸರಿಯಾ? ಇದಕ್ಕೆ ಹಾಕಿ ನೋಡೋಣ. ಎ ಅಂದರೆ ಏನಿದೆ? ಇಲ್ಲಿ 3 ಇದೆ,
3 ಈಸ್ ಈಕ್ವಲ್ಸ್ ಟು 2 ಪ್ಲಸ್ 1 ಸರಿನಾ? ಕರೆಕ್ಟ್ ಅಲ್ಲ? ಯಾಕಂದರೆ ಇದು ಏನಾಯಿತು, ಎ ಆಯಿತು, ಇದು ಬಿ ಆಯಿತು, ಸರಿಯಾ? 3 ಈಸ್ ಈಕ್ವಲ್ಸ್ ಟು 2 ಪ್ಲಸ್ 1. ಬಟ್ ಡೈರೆಕ್ಟ್ ಕನ್ಕ್ಲೂಷನಿಗೆ ಬರಬೇಡಿ. ಇದು ವೆರಿ 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 ಇಂಪಾರ್ಟೆಂಟ್. ಡೈರೆಕ್ಟ್ ಕನ್ಕ್ಲೂಷನಿಗೆ ಬರಬೇಡಿ. ಓಕೆ, ಸೊ ಯಾಕೆ ಕನ್ಕ್ಲೂಷನಿಗೆ ಬರಬಾರ್ದು ಅಂತ ಕೇಳಿದರೆ, ಇಲ್ಲಿ ಬಿ ಈಸ್ ಈಕ್ವಲ್ಸ್ ಟು ಎ ಪ್ಲಸ್ 1 ಇದೆ. ನಿಮ್ಗೆ ಇದು ಎಲ್ಲದಕ್ಕೂ ಪ್ರೂವ್ ಆಗೋದಿಲ್ಲ. ಇದನ್ನು ತೊಗೊಂಡ್ರೆ, ನೀವು ಒಂದು ಎಕ್ಸಾಂಪಲ್ ತೊಗೊಂಡ್ರೆ ಪ್ರೂವ್ ಆಯಿತು, ಬಟ್ ಎಲ್ಲದಕ್ಕೂ ಇದು ಪ್ರೂವ್ ಆಗೋದಿಲ್ಲ, ಸರಿಯಾ? ಏನು ನೋಡಿ, ಬಿ ಈಸ್ ಈಕ್ವಲ್ಸ್ ಟು ಎ ಪ್ಲಸ್ 1, ಸರಿನಾ? ಅದೇ ನಾನು ಇದನ್ನು ಎ ಈಸ್ ಈಕ್ವಲ್ಸ್ ಟು ಬಿ ಮೈನಸ್ 1 ಅಂತ ತಗೊಳ್ಬೋದಾ? ಎ ಈಸ್ ಈಕ್ವಲ್ಸ್ ಟು ಬಿ ಮೈನಸ್ 1, ಸರಿಯಾ? ಎ ಈಸ್ ಈಕ್ವಲ್ಸ್ ಟು ಬಿ ಮೈನಸ್ 1 ಅಂತ ತಗೊಂಡ್ರೆ ನೀವು ಇವೆರಡು ಈಕ್ವಲ್ ಆಗ್ಲಿಕ್ಕೆ ಚಾನ್ಸೇ ಇಲ್ಲ, ಸರಿಯಾ? ಈ ಸೆಟ್ಟಿಗೆ ಇದು ಪ್ರೂವ್ ಆಗ್ಬೋದು, ಇದಕ್ಕಾಗೋದಿಲ್ಲ. ಸೊ ಇಟ್ ಈಸ್ ನಾಟ್ ಸಿಮೆಟ್ರಿಕ್. ಅಂದರೆ ಇಲ್ಲಿ ನೋಡಿ, ನಾಟ್ ಸಿಮೆಟ್ರಿಕ್ ಅಂತ ಇರೋದು ಇದು ಒಂದೇ. ಸೊ ಆಪ್ಷನ್ ಸಿ ಈಸ್ ಅ ರೈಟ್ ಆನ್ಸರ್. ನೀವು ಇದನ್ನು ಚೆಕ್ ಮಾಡೋದೇ ಬೇಡ, ಟ್ರಾನ್ಸಿಟಿವನ್ನು ಚೆಕ್ ಮಾಡೋ ಅಗತ್ಯನೇ ಇರೋದಿಲ್ಲ. ಓಕೆ, ಈಗ ನೆಕ್ಸ್ಟ್ ಪ್ರಾಬ್ಲಮ್ ಸ್ಟೂಡೆಂಟ್ಸು, ನಾನು ಇದರಲ್ಲಿ ಮಾಡ್ತೇನೆ. ನಾನು ಇದಕ್ಕೆ ಆಪ್ಷನ್ ಕೊಡೋದಿಲ್ಲ, ನೀವೇ ಮಾಡಿ. ಆಪ್ಷನ್ನ ಬೇಕಾದರೆ ನೀವು ಮತ್ತೆ ಮಾಡ್ಬೋದಲ್ಲ. ನೆಕ್ಸ್ಟ್ ಕ್ವಶನ್ನು, ಇದು ಆರ್ ಇನ್ ದ ಸೆಟ್ ಆಫ್ ರಿಲೇಷನ್ ಆರ್. ನಾನು ಕಂಪ್ಲೀಟ್ ಕ್ವಶನ್ ಬರೀತಾ ಇಲ್ಲ. ಇನ್ ದ ಸೆಟ್ ಆರ್ ಆಫ್ ರಿಯಲ್ ನಂಬರ್ಸ್ ಡಿಫೈನ್ಡ್ ಆಸ್ R is equals to a comma b, where a is less than or equals to b square ಇದು ಕಂಡೀಷನ್. ಈಗ ನೀವು ಇದರಲ್ಲಿ ಏನು ಚೆಕ್ ಮಾಡಬೇಕು, ನಾನು ಆಪ್ಷನ್ ಕೊಡ್ತಾ ಇಲ್ಲ, ಬಟ್ ಎಲ್ಲದನ್ನು ಚೆಕ್ ಮಾಡಿ. ಯಾವುದನ್ನು ಚೆಕ್ ಮಾಡಿ? ರಿಫ್ಲೆಕ್ಸಿವನ್ನು ಚೆಕ್ ಮಾಡಿ, ಸಿಮೆಟ್ರಿಕನ್ನು ಚೆಕ್ ಮಾಡಿ, ಟ್ರಾನ್ಸಿಟಿವನ್ನು ಚೆಕ್ ಮಾಡಿ, ಸರಿಯಾ? ರಿಫ್ಲೆಕ್ಸಿವ್ ಏನು ಹೇಳುತ್ತೆ? ಎ ಕೊಮ ಎ ಮಸ್ಟ್ ಬಿಲಾಂಗ್ಸ್ ಟು ಆರ್. ಇಲ್ಲಿ ನೋಡಿ, ಎ ಈಸ್ ಲೆಸ್ ದೆನ್ ಆರ್ ಈಕ್ವಲ್ಸ್ ಟು ಬಿ ಪ್ಲೇಸಲ್ಲಿ ಏನು ಬರಬೇಕು? ಎ ಬರಬೇಕು. ಬಿ ಪ್ಲೇಸಲ್ಲಿ ಎ ಹಾಕೋಣ, ಎ ಸ್ಕ್ವೇರ್, ಸರಿಯಾ? ಈಗ ನೋಡಿ, ನಾನು ನಿಮ್ಗೊಂದು ಸಿಂಪಲಾಗಿ ಹೇಳ್ತೇನೆ ನೋಡಿ. ಇಲ್ಲಿ ಏನು ಹೇಳ್ತಾ ಇದ್ದಾರೆ? ಸೆಟ್ ಆಫ್ ರಿಯಲ್ ನಂಬರ್ಸ್ ಅಂತ ಹೇಳ್ತಾ ಇದ್ದಾರೆ. ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸ್ಟೂಡೆಂಟ್ಸ್. ಈಗ ರಿಯಲ್ ನಂಬರ್ ಅಂದಾಗ ನೀವೇನು ಮಾಡ್ತೀರಾ ಗೊತ್ತುಂಟಾ? ಇಲ್ಲಿ 1 ತಗೊಳ್ತೀರಾ, 1 ಈಸ್ ಲೆಸ್ ದೆನ್ ಆರ್ ಈಕ್ವಲ್ಸ್ ಟು 1 ಸ್ಕ್ವೇರ್, ಹೌದು ಕರೆಕ್ಟು. 2 ತಗೊಳ್ತೀರಾ, ಲೆಸ್ ದೆನ್ ಆರ್ ಈಕ್ವಲ್ಸ್ ಟು 2 ಸ್ಕ್ವೇರ್, ಹೌದು. 2 ಈಸ್ ಲೆಸ್ ದೆನ್ ಆರ್ ಈಕ್ವಲ್ಸ್ ಟು 4 ಅಲ್ಲ. 3 ತಗೊಳ್ತೀರಾ, ಲೆಸ್ ದೆನ್ ಆರ್ ಈಕ್ವಲ್ಸ್ ಟು 3 ಸ್ಕ್ವೇರ್, 9, ಕರೆಕ್ಟ್. ನೀವು ಅಲ್ಲಿಗೆ ರಿಫ್ಲೆಕ್ಸಿವ್ ಹೌದು ಅಂತ ಬರೀತೀರಾ. ಬಟ್ ಯಾವತ್ತೇ ಆಗಲಿ ಒಂದು ರಿಲೇಷನ್ನ ಡಿಸ್ಪ್ರೂವ್ ಆಗಲಿಕ್ಕೆ ಯಾವುದಾದ್ರೂ ಸಿಗುತ್ತಾ ನೋಡಿ. ಅದರಲ್ಲೂ ರಿಯಲ್ ನಂಬರ್ಸ್ ಅಂತ ಹೇಳಿದರೆ ನಿಮಗೆ ಎಷ್ಟು ನಂಬರ್ಗಳು ಸಿಗುತ್ತೆ. ರಿಯಲ್ ನಂಬರ್ಸ್ ಅಂತ ಹೇಳಿದರೆ ನೀವು ಏನೆಲ್ಲ ನಂಬರ್ ತೊಗೊಳ್ಬೋದು. ಫಾರ್ ಎಕ್ಸಾಂಪಲ್ ನಾನು 1/2 ಅಂತ ತಗೊಂಡ್ರೆ, ವಿಚ್ ಈಸ್ ಲೆಸ್ ದೆನ್ ಆರ್ ಈಕ್ವಲ್ಸ್ ಟು 1/2 ಹೋಲ್ ಸ್ಕ್ವೇರ್. ಈಸ್ ಇಟ್ ಟ್ರೂ ಆರ್ ಫಾಲ್ಸ್? ಇದು ಟ್ರೂ ಆಗುತ್ತಾ ಫಾಲ್ಸ್ ಆಗುತ್ತಾ ಗೊತ್ತಿಲ್ಲ, ಸರಿನಾ? ಸೊ ಇಲ್ಲಿ ನೋಡಿ, 1/2 ವಿಚ್ ಈಸ್ ಲೆಸ್ ದೆನ್ ಆರ್ ಈಕ್ವಲ್ಸ್ ಟು, ಇದನ್ನು ಸ್ಕ್ವೇರ್ ಮಾಡಿದರೆ ಏನಾಗುತ್ತೆ? 1 ಸ್ಕ್ವೇರ್ ಏನು? 1 ಡಿವೈಡೆಡ್ ಬೈ 2 ಸ್ಕ್ವೇರ್ ಏನು? 4. ವೆದರ್ 1/2 ಅಂದರೆ ಎಷ್ಟು ಹೇಳಿ? ಹಾಫ್ ಈಸ್ ಲೆಸ್ ದೆನ್ ಆರ್ ಈಕ್ವಲ್ಸ್ ಟು 1/4? ಇಲ್ಲ ಅಲ್ಲ. ಇದು ಡಿಸ್ಪ್ರೂವ್ ಮಾಡಲಿಕ್ಕೆ ಟ್ರೈ ಮಾಡಿ ಸ್ಟೂಡೆಂಟ್ಸ್, ಕರೆಕ್ಟಾ? ನೆಕ್ಸ್ಟ್, ಈಗ ಸೊ ರಿಫ್ಲೆಕ್ಸಿವ್ ಅಲ್ಲ, ಸರಿನಾ? ಸಿಮೆಟ್ರಿಕ್ ಚೆಕ್ ಮಾಡೋಣ. ಸಿಮೆಟ್ರಿಕ್ ಈಗ ಫಾರ್ ಎಕ್ಸಾಂಪಲ್ ನಾನು 1,2ನೇ ತಗೊಳ್ತೇನೆ. 1 ಈಸ್ ಲೆಸ್ ದೆನ್ ಆರ್ ಈಕ್ವಲ್ಸ್ ಟು 2 ಸ್ಕ್ವೇರ್, ಹೌದಲ್ಲ? 1 ಈಸ್ ಲೆಸ್ ದೆನ್ ಆರ್ ಈಕ್ವಲ್ಸ್ ಟು 4. ಈಗ ಉಲ್ಟಾ ಮಾಡೋಣ. 2,1, 2 ಈಸ್ ಲೆಸ್ ದೆನ್ ಆರ್ ಈಕ್ವಲ್ಸ್ ಟು 1 ಸ್ಕ್ವೇರಾ? ಯಾಕೆ ಹೇಳಿ? ಉಲ್ಟಾ ಆಗುತ್ತಲ್ಲ ಇದೀಗ, ಉಲ್ಟಾ. 2 ಈಸ್ ಲೆಸ್ ದೆನ್, ಇದು ಫಾಲ್ಸ್ ಆಗುತ್ತಲ್ಲ. ಸೊ ಸಿಮೆಟ್ರಿಕ್ ಅಲ್ಲ. ಟ್ರಾನ್ಸಿಟಿವ್ ಚೆಕ್ ಮಾಡೋಣ. ಟ್ರಾನ್ಸಿಟಿವ್ ಚೆಕ್ ಮಾಡುವಾಗ ನೋಡ್ಕೊಳ್ಳಿ. ಈಗ 1,2 ಒಂದು ವೇಳೆ ಸಿಮೆಟ್ರಿಕ್ ಆಗಿದ್ದರೆ ಬೇರೆ ನಂಬರ್ನ ನೀವು ತೊಗೊಳ್ಬೇಕು ಸ್ಟೂಡೆಂಟ್ಸ್. ಸುಮ್ಮನೆ ಇಲ್ಲಿಗೆ ಸ್ಟಾಪ್ ಮಾಡಬೇಡಿ, ಬೇರೆ ನಂಬರ್ನ ತೊಗೊಂಡು ಚೆಕ್ ಮಾಡಿ, ಡಿಸ್ಪ್ರೂವ್ ಮಾಡಲಿಕ್ಕೆ ಟ್ರೈ ಮಾಡಿ. ಟ್ರಾನ್ಸಿಟಿವ್ ನಿಮ್ಗೆ ಏನು ಹೇಳುತ್ತೆ ಕೇಳಿದರೆ, ಟ್ರಾನ್ಸಿಟಿವ್ಗೆ ಯಾವುದಾದ್ರೂ 3 ಎಲಿಮೆಂಟನ್ನು ತಗೊಳ್ಳಿ, ಡಿಸ್ಪ್ರೂವ್ ಮಾಡಲಿಕ್ಕೆ ಟ್ರೈ ಮಾಡಿ. ನಾನಿಲ್ಲಿ ಯಾವ ಎಲಿಮೆಂಟನ್ನು ತಗೊಳ್ತೇನೆ ಕೇಳಿದರೆ, ಯಾವುದಾದ್ರೂ 3 ನಂಬರ್ಗಳು ಡಿಕ್ರೀಸಿಂಗ್ ಆರ್ಡ್ರಲ್ಲಿ ತಗೊಳ್ಳಿ. ಡಿಕ್ರೀಸಿಂಗ್ ಆರ್ಡರ್, ಆಯಿತಾ? ಏನು ಹೇಳುತ್ತೆ? ಎ ಕೊಮ ಬಿ ಬಿಲಾಂಗ್ಸ್ ಟು ಆರ್ ಆ್ಯಂಡ್ ಬಿ ಕೊಮ ಸಿ ಬಿಲಾಂಗ್ಸ್ ಟು ಆರ್ ಆಗಿದ್ದರೆ, ವಿಚ್ ಇಂಪ್ಲೈಸ್ ಎ ಕೊಮ ಸಿ ಮಸ್ಟ್ ಬಿಲಾಂಗ್ಸ್ ಟು ಆರ್, ಸರಿಯಾ? ಎ ಅಂದರೆ ಯಾವುದಿಲ್ಲಿ? 5, ಇದು ಎ, ಇದು ಬಿ, ಇದು ಸಿ ಹಾಕೋಣ. ಎ ಕೊಮ 5 ಈಸ್ ಲೆಸ್ ದೆನ್ ಆರ್ ಈಕ್ವಲ್ಸ್ ಟು 3 ಸ್ಕ್ವೇರ್, ಹೌದು ಕರೆಕ್ಟ್. ಇದಾಯಿತು, ಈ ಕಂಡೀಷನ್ ಪ್ರೂವ್ ಆಯಿತು. ಈ ಕಂಡೀಷನ್ ಚೆಕ್ ಮಾಡೋಣ.
3 ಈಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು 2 ಸ್ಕ್ವೇರ್. ಹೌದು, ಇದು ಟ್ರೂ ಆಯಿತು. ಇವೆರಡು ಕಂಡೀಷನ್ ಪ್ರೂವ್ ಆದರೆ ಮಾತ್ರ ನಿಮ್ಗೆ ಈ ಕಂಡೀಷನ್ ಚೆಕ್ ಮಾಡಲಿಕ್ಕೆ ಆಗೋದು. ಅದಕ್ಕೆ ನಾನು ಇದೇ ನಂಬರ್ ತೊಗೊಂಡಿದ್ದು. ಇಲ್ಲಿ ನೋಡಿ 5 ಈಸ್ ಲೆಸ್ ದೆನ್ 9 ಅಲ್ವಾ? ಹೌದು. ಅಂದರೆ ಎ ಕೊಮ ಬಿ ಬಿಲಾಂಗ್ಸ್ ಟು ಆರ್, ಈ ಕಂಡೀಷನ್ ಪ್ರೂವ್ ಆಯಿತಾ? ಬಿ ಕೊಮ ಸಿ 3 ಈಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು 4. ಹೌದು, ಇವೆರಡು ಕಂಡೀಷನ್ ಪ್ರೂವ್ ಆಗಿದೆ. ಇವೆರಡು ಕಂಡೀಷನ್ ಪ್ರೂವ್ ಆಗಿದ್ರೆ ಇದು ಕಂಪಲ್ಸರಿ ಪ್ರೂವ್ ಆಗಲೇಬೇಕು. ಅಂದರೆ ಯಾವುದು? ಎ ಕೊಮ ಸಿ. ಇದು 5 ಈಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು 2 ಸ್ಕ್ವೇರಾ? ಅಲ್ಲ. ವೈ? 5 ಈಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು 4ಆ? ಅಲ್ಲ. ಸೊ ಇದು ಟ್ರಾನ್ಸಿಟಿವ್ ಅಲ್ಲ. ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ಅದಕ್ಕೋಸ್ಕರ ಯಾವತ್ತೂ ನೀವು ಡಿಸ್ಪ್ರೂವ್ ಮಾಡಲಿಕ್ಕೆ ಟ್ರೈ ಮಾಡಿ. ಅರ್ಥ ಆಯ್ತಾ? ಯಾವುದೋ ಒಂದು ಎಲಿಮೆಂಟ್ ತೊಗೊಂಡಾಗ ನಿಮ್ಗೆ ಪ್ರೂವ್ ಆಗುತ್ತೆ. ಬಟ್ ರಿಯಲ್ ನಂಬರ್ಸ್ ಅಂತ ಹೇಳಿದಾಗ ಯು ಹ್ಯಾವ್ ಲಾಟ್ಸ್ ಆಫ್ ನಂಬರ್ಸ್. ಆವಾಗ ರಿಫ್ಲೆಕ್ಸಿವ್ ನೋಡಿ. ನಾನು ಅದಕ್ಕೆ 1/2 ತೊಗೊಂಡಿದ್ದೆ. ರೀಸನ್ ಅದೇ. ನೀವು 1 ತೊಗೊಂಡಿದ್ರೆ 2 ತೊಗೊಂಡಿದ್ದೆ 3 ಹೋಲ್ ನಂಬರ್ ತೊಗೊಂಡಿದ್ದೆ ನಿಮ್ಗೆ ಬರ್ತಾ ಇದ್ದಿತ್ತು. ಬಟ್ ನಾನು ಇಲ್ಲಿ ಯಾಕೆ ಇದನ್ನು ತೊಗೊಂಡು ಕೇಳಿದ್ರೆ ಡಿಸ್ಪ್ರೂವ್ ಮಾಡಲಿಕ್ಕೆ ಯಾವುದಾದ್ರೂ ಸಿಗಲಿ ಅಂತ ಅಷ್ಟೇ. ಅರ್ಥ ಆಯ್ತಾ? ನೆಕ್ಸ್ಟ್ ಕ್ವಶನ್ ನೋಡಿ ಸ್ಟೂಡೆಂಟ್ಸು. ಇಫ್ ಅ ರಿಲೇಷನ್ ಆರ್ ಒಂದು ಸೆಟ್ ಕೊಟ್ಟಿದ್ದಾರೆ 1, 2, 3 ಡಿಫೈನ್ಡ್ ಬೈ r is equals to 1, 2 then r is. ಇದು ಈಸಿ ಸ್ಟೂಡೆಂಟ್ಸ್, ಇದು ಈಸಿ ಕ್ವಶನ್ನು. ಆಪ್ಷನ್ ಎ ಅಂತ ಹೇಳಿದ್ದಾರೆ ರಿಫ್ಲೆಕ್ಸಿವ್ ಅಂತ ಹೇಳಿದ್ದಾರೆ. ಆಪ್ಷನ್ ಬಿ ಏನು ಹೇಳಿದ್ದಾರೆ? ಟ್ರಾನ್ಸಿಟಿವ್ ಅಂತ ಹೇಳಿದ್ದಾರೆ. ಆಪ್ಷನ್ ಸಿ ಏನು ಹೇಳಿದ್ದಾರೆ? ಸಿಮೆಟ್ರಿಕ್ ಅಂತ ಹೇಳಿದ್ದಾರೆ. ಆಪ್ಷನ್ ಡಿ ಹೇಳಿದ್ದಾರೆ ನನ್ ಆಫ್ ದಿ ಅಬೋ. ಇವರಲ್ಲಿ ಕೊಟ್ಟಿದ್ದಾರೆ, ಅವರೇ ರಿಲೇಷನ್ ಕೊಟ್ಟಿದ್ದಾರೆ. ನೀವೇನೂ ಮಾಡಲಿಕ್ಕಿಲ್ಲ. ರಿಫ್ಲೆಕ್ಸಿವ್ 100% ಅಲ್ಲ. ಯಾಕೆ ಹೇಳಿ? ಈ ಸೆಟ್ಟಲ್ಲಿರೋದು ಎಲ್ಲದ್ರದ್ದು ಡಬ್ಲೆಟ್ ಬರಲೇಬೇಕು. 1, 1, 2, 2, 3, 3 ಇಲ್ಲ. ರಿಫ್ಲೆಕ್ಸಿವ್ 100% ಅಲ್ಲ. ಟ್ರಾನ್ಸಿಟಿವ್ ಹೌದಾ? ಹಾಂ, ಟ್ರಾನ್ಸಿಟಿವ್ ಹೌದು. ಯಾಕೆ ಹೇಳಿ? ಟ್ರಾನ್ಸಿಟಿವ್ ಏನಂತ ಹೇಳಿದೆ ನಾನು? 1, 2 ಇದ್ದು ಅದಾದ ನಂತರ 2 ಇಂದ ಸ್ಟಾರ್ಟ್ ಆಗೋ ಯಾವುದೋ ಒಂದು ಎಲಿಮೆಂಟ್ ಇದ್ದರೆ ಮಾತ್ರ ಚೆಕ್ ಮಾಡಬೇಕು. ಇಲ್ಲದೇ ಇದ್ದರೆ ಇಟ್ ಈಸ್ ಅ ಟ್ರಾನ್ಸಿಟಿವ್. ಓಕೆ, ಟ್ರಾನ್ಸಿಟಿವ್ ಇರ್ಬೋದೇನೋ ಆನ್ಸರ್. ಸಿಮೆಟ್ರಿಕ್ ಅಲ್ಲ. ಯಾಕಲ್ಲ? 1, 2 ಇದೆ. ಅದು ಉಲ್ಟ ಬೇಕಲ್ಲ ಸಿಮೆಟ್ರಿಕ್ಕಿಗೆ. ಎ ಕೊಮ ಬಿ ಬಿಲಾಂಗ್ಸ್ ಟು ಆರ್ ಆಗಿದ್ದರೆ ವಿಚ್ ಇಂಪ್ಲಾಯ್ಸ್ ಬಿ ಕೊಮ ಎ ಮಸ್ಟ್ ಬಿಲಾಂಗ್ಸ್ ಟು ಆರ್ ಅಲ್ಲ. ಬಟ್ ಉಲ್ಟ ಇಲ್ಲ, ಇದಲ್ಲ. ಇದಂತೂ 100% ಅಲ್ಲ. ಯಾಕಂದರೆ ನಮ್ಮ ಟ್ರಾನ್ಸಿಟಿವ್ ಆಲ್ರೆಡಿ ಬಂದಾಗಿದೆ. ನನ್ ಆಫ್ ದ ಎಬೋ ಆಗೋದಿಲ್ಲ. ಸೊ ಟ್ರಾನ್ಸಿಟಿವ್ ಇಸ್ ದ ಆನ್ಸರ್. ಓಕೆ ಸ್ಟೂಡೆಂಟ್ಸು, ಹೋಪ್ ಇದಿಷ್ಟು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಇದು ಸದ್ಯದ ಮಟ್ಟಿಗೆ ನಾನೀಗ ರಿಲೇಷನ್ಸಿಂದ ಕೆಲವೊಂದಿಷ್ಟು NCERT ಟೆಕ್ಸ್ಟ್ ಬುಕ್ಕಲ್ಲಿರೋ ಕೆಲವೊಂದು ಕ್ವಶನ್ಸನ್ನು ಮಾಡಿದ್ದೇನೆ. ಆಯಿತಾ? ಸೊ ಮುಂದಿನ ವಿಡಿಯೋದಲ್ಲಿ ಏನು ಮಾಡ್ತೇನೆ, ಫಸ್ಟ್ ಫಂಕ್ಷನ್ಸನ್ನು ನಾನು ಮಾಡ್ತೇನೆ, ಕಾನ್ಸೆಪ್ಟನ್ನು ಹೇಳಿಕೊಡ್ತೇನೆ. ಅದಾದ ನಂತರ ರಿಲೇಷನ್ಸಿಂದ ಏನು ಉಳಿದಿದೆ ಕ್ವಶನ್ಸು, ಕೆಲವೊಂದಿಷ್ಟು ಒಂದು 10 ಕ್ವಶನ್ಸ್ ಇದೆ ನಾನು ಮಾಡೋದು. ಅದು ಮಾಡಿ ಫಂಕ್ಷನ್ಸನ್ನು ಕ್ವಶನ್ಸ್ ಮಾಡಿ ಎಂಡ್ ಮಾಡ್ತೇನೆ. ಓಕೆ ಸ್ಟೂಡೆಂಟ್ಸ್, ಇಲ್ಲಿಗೆ ಈ ಒಂದು ವೀಡಿಯೋನ ಎಂಡ್ ಮಾಡ್ತಾ ಇದ್ದೇನೆ. ಹೋಪ್ ಇದು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೇನೆ ನಾನು. ಸೊ ಇದು ಅಂಡರ್ಸ್ಟ್ಯಾಂಡ್ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ನಿಖಿಲೇಶ್ ಸೈನ್ ಆಫ್ ಆಗ್ತಾ ಇದ್ದೇನೆ. ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ. ಅಂಟಿಲ್ ದ್ಯಾಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್ ಸ್ಟೂಡೆಂಟ್ಸ್.